ದೇಶ ಮೆಚ್ಚುವಂತ ಸಾಧನೆಗಾಗಿ ಶಿಸ್ತು ಪರಿಶ್ರಮ ಅಗತ್ಯ. ಗಜೇಂದ್ರಗಡ ಅನ್ನದಾನೇಶ್ವರ ಪಿಯು ಕಾಲೇಜಿನಲ್ಲಿ ನೂತನ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರ ಉದ್ಘಾಟನೆಯೊಂದಿಗೆ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಜರುಗಿತು. ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ. ಗದಗ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗ ಬಂಡು ಮಸನಾಯಕ ಮಾತನಾಡಿ, ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಇಚ್ಛಾಶಕ್ತಿ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು. ವಿದ್ಯಾರ್ಥಿ ಜೀವನ ಅಮೂಲ್ಯ, ಕಾಲಹರಣ ಮಾಡಿದರೆ ಭವಿಷ್ಯಕ್ಕೆ ಹಾನಿ ಎಂದು ಎಚ್ಚರಿಸಿದರು. ವಿದ್ಯಾರ್ಥಿಗಳಿಗೆ ಅಧ್ಯಕ್ಷರ ಮಾರ್ಗದರ್ಶನ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಚೇರ್ಮನ್ ವೀರಯ್ಯ ವಿ. ವಸ್ತ್ರದ ಅವರು, ಸಮಯ ಅಮೂಲ್ಯ, ಪರೀಕ್ಷೆಗಾಗಿ ತಯಾರಿ ಮಾಡುವಾಗ ಪ್ರತಿಕ್ಷಣವೂ ಮುಖ್ಯ. ಕನಸಿಗೆ ತಕ್ಕ ಪರಿಶ್ರಮ ಮಾಡಿದರೆ ಮಾತ್ರ ದೇಶ ಮೆಚ್ಚುವ ಸಾಧನೆ ಸಾಧ್ಯ ಎಂದು ಕರೆ ನೀಡಿದರು. ವಿಜ್ಞಾನದ ಮಹತ್ವದ ಕುರಿತು ಉಪನ್ಯಾಸ. ಶಿವಾನಂದ ಕಲ್ಲೂರ ಮಾತನಾಡಿ, ವಿಜ್ಞಾನ ಕಠಿಣವಲ್ಲ, ಮೂಲ ಪರಿಕಲ್ಪನೆ ಅರ್ಥ ಮಾಡಿಕೊಂಡರೆ ಎಲ್ಲರಿಗೂ ಸುಲಭ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಲು ವಿಜ್ಞಾನ ಜ್ಞಾನ ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ದಾನಿಗಳು, ಗಣ್ಯರು ಹಾಗೂ ಸಾಧಕರಿಗೆ ಸನ್ಮಾನ ನಡೆಯಿತು. ನಂತರ ವಿದ್ಯಾರ್ಥಿಗಳಿಂದ ಮನೋರಂಜಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶೈಕ್ಷಣಿಕ ಸಲಹೆಗಾರರು, ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ರೈತ ಮುಖಂಡರು, ಸಮಾಜ ಸೇವಕರು, ವಕೀಲರು ಹಾಗೂ ಕಾನಿಪ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀ ಲಿಂಗೈಕ್ಯ ಅನ್ನದಾನ ಮಹಾಸ್ವಾಮಿಗಳ ಹಿಡಿದಾವರಗಳಲ್ಲಿ ನಮಸ್ಕರಿಸಿ, ಲಿಂಗೈಕ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಹಿಡಿದಾವರಗಳಲ್ಲಿ ನಮಸ್ಕರಿಸಿ, ಇಂದಿನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಉಪ್ಪಿನ ಬಸವಲಿಂಗ ಸ್ವಾಮಿಗಳ ಹಿಡಿದಾವರಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿದ್ದ ಗಣ್ಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಪತ್ರಿಕಾಕರ್ತರೇ, ಶಿಕ್ಷಕ ವರಂದವರೇ, ಈಗ ಎಲ್ಲರೂ ಚೆನ್ನಾಗಿ ಮಾತಾಡಿ ಅದು ಹೇಳ್ಯಾರ. ಈಗೇನಪ್ಪ ಅಂತಂದ್ರೆ ನಿಮಗೆ ಪರೀಕ್ಷೆ ಇನ್ನೂ 1 ತಿಂಗಳು ಉಳಿದೈತೆ ಅಷ್ಟು. ನಿಮ್ಮ ಘಟ್ಟ ಚೇಂಜ್ ಆಗೋದು ಇದೇ ಒಂದು ಕೊನೆ ಘಟ್ಟ. ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಮಾಡಬೇಕು, ಪಶು ವೈದ್ಯಕೀಯರಾಗಬೇಕು, ಅಗ್ರಿಕಲ್ಚರಿಸ್ಟ್ ಆಗಬೇಕು, ಯಾವುದು ಆರಿಸಬೇಕು ಅನ್ನೋದು ಕೊನೆ ಘಟ್ಟದಲ್ಲಿ ಇದ್ದೀರಿ. ಇನ್ನೂ 1 ತಿಂಗಳ ಪರೀಕ್ಷೆ ಚೆನ್ನಾಗಿ ಬರೀರಿ, ಅಭ್ಯಾಸ ಮಾಡಿರಿ. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ 5ನೇ ತಾರೀಕಿಗೆ ಶುರುವಾಗ್ತಾವಂತ, ಅದಕ್ಕೂ ಸರಿಯಾಗಿ ಅದು ಸರಿಯಾಗಿ ಮಾಡಿರಿ. ನಮ್ಮ ತೊಂದರೆಯನ್ನು ನಿವಾರಿಸಿದ್ದಕ್ಕಾಗಿ ಮಾನ್ಯ ಶ್ರೀ DDPU ಸಾಹೇಬರಿಗೆ ಮತ್ತು ಕಲ್ಲೂರವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೀವಿ. ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ, ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತಿತ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿಂದನೇ ಇನ್ಸ್ಟ್ರೂಮೆಂಟ್ಸ್ ತೊಗೊಂಡು ಹೋಗ್ಬೇಕಾಯ್ತು. ಅದೊಂದು ತಪ್ಪು. ಒಳ್ಳೆಯ ಕೆಲಸವನ್ನು ಮಾಡ್ಯಾರ, ಅವರಿಗೆ ನಮ್ಮ ಅಭಿನಂದನೆಗಳು. ಟೈಮ್ ಭಾಳ ಆಗಿರೋದ್ರಿಂದ ಹೆಚ್ಚಿಗೆ ಏನು ಹೇಳೋದಲ್ಲ.